ನೋಡಿ, ಏನೇನೋ ಹೇಳಿ ಆತಂಕವನ್ನ ಮೂಡಿಸುವ ಪ್ರಯತ್ನ ಫ್ರೀಡಂ ಟಿವಿಯದ್ದಲ್ಲ. ಸಾಮಾಜಿಕ ಕಳಕಳಿ, ಜನಸಾಮಾನ್ಯರ ಚಾನಲ್ಲು ಅಂತ ಹೇಳಿ ಸೌಂದರ್ಯಕ್ಕಾಗಿ ನಾವು ಲೇಪಿಸಿಕೊಂಡಿರುವುದೂ ಅಲ್ಲ. ಅದನ್ನ ಪ್ರಾಕ್ಟಿಕಲ್ ಆಗಿ ತರೋ ಪ್ರಯತ್ನ. ಎಸ್, ಇದೇ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆಸೋದಿದೆ. ಇನ್ನು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಖ್ಯಾತ ಡಾಕ್ಟರ್ ಆಂಜಿನಪ್ಪ ಹಿರಿಯ ವೈದ್ಯರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ವೆಲ್ಕಮ್. ನಮಸ್ಕಾರ. ಇನ್ನು ಜೊತೆಗೆ ಡಾಕ್ಟರ್ ಶ್ವೇತಾ, ಸ್ತ್ರೀ ರೋಗ ತಜ್ಞರು ಕೂಡ ಹೌದು, ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ವೆಲ್ಕಮ್ ಮೇಡಮ್. ಇನ್ನು ಪ್ರೇಮಮೂರ್ತಿ ಅವರು ಗೃಹಿಣಿ, ಅವರನ್ನು ಕೂಡ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ. ಎಸ್, ನಾನು ನೇರವಾಗಿ ಪುರುಷ ವೈದ್ಯರ ಜೊತೆ ಮಾತನಾಡ್ತೀನಿ ಈ ವಿಚಾರದ ಬಗ್ಗೆ. ಸರ್, ಒಂದು ಕಾಲ ಇತ್ತು ಸರ್, ನಾನು ಆರಂಭದಲ್ಲಿ ನನ್ನ ಪೀಠಿಕೆಲ್ಲೇ ಹೇಳಿದೆ, ಅದು ಒಂದು ಪ್ರಕೃತಿ ದತ್ತವಾದಂತಹ ಪ್ರಸವ. ಆದ್ರೆ ಈಗ ಪ್ರಗತಿಯ ಹೆಸರಿನಲ್ಲಿ ಏನೋ ಆ ಮನೇಲಿ ಯುದ್ಧನೇ ನಡೀತಾ ಇದೆ ಅನ್ನೋಷ್ಟು ಆತಂಕ ನಮ್ಗಳಿಗೆ. ಏನಾಗುತ್ತೋ ಏನು ಅಂತ. ಯಾಕೆ ಬಂತು ಈ ವ್ಯತ್ಯಾಸಗಳು ಅಂತ? ನಾನು ಆಬ್ಸ್ಟೆಟ್ರಿಷಿಯನ್ ಅಲ್ಲ. ಯಂಗ್ ಲೇಡಿ ಕೂತಿದ್ದಾರೆ, ಮೇಡಮ್ ಇದ್ದಾರೆ. ನಾನು ಬೇಸಿಕಲಿ ಸರ್ಜರಿ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ನಲ್ಲಿ. ನಂದೇ ಸ್ವಂತ ನರ್ಸಿಂಗ್ ಹೋಮ್ ಇದೆ. ನಾನು ಗೈನಕಾಲಜಿಸ್ಟ್ ಅಲ್ದಿದ್ರು ಕೂಡ ನಾನು ಯಂಗ್ ಸರ್ಜನ್ ಇದ್ದಾಗ ಸಾಕಷ್ಟು ಸಿಸೇರಿಯನ್ ಆಪರೇಷನ್ ನಾನೂ ಮಾಡಿದ್ದೀನಿ. ಆದರೆ ನೀವು ಏನು ಪೀಠಿಕೆ ಹಾಕಿದ್ರಲ್ಲ, ಇದರೊಳಗೆ WHO ಪ್ರಕಾರ ನಾವು 45% ಹೊರಟೋಗಿದೆ ಬೆಂಗಳೂರು. ಅಂದರೆ ಡೆಫಿನೆಟ್ಲಿ ಅನ್ಅಕ್ಸೆಪ್ಟಬಲ್. ಬಟ್ ಸಿಸೇರಿಯನ್ ಸೆಕ್ಷನ್ ಬಗ್ಗೆ ಮಾತನಾಡಬೇಕಾದ್ರೆ ಅದು ಹಿಸ್ಟ್ರಿ ನೋಡಬೇಕು. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ 715 BC ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಜೂಲಿಯಸ್ ಸೀಸರ್ ಹುಟ್ಟಿರೋದು ಹಂಗೆ ಅಂತ ಒಂದು ಪ್ರತೀತಿ ಇದೆ, ನಮ್ಮ ಬುಕ್ನಲ್ಲಿದೆ ಅದು. ಅಥವಾ ಆಗಿನ ಕಾಲದಲ್ಲಿ ಲಾ ಹೆಂಗಿತ್ತು ಅಂದರೆ, ಯಾವುದೇ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದಾಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅವಳನ್ನ ಹಂಗೆ ಮಣ್ಣು ಮಾಡಬೇಡಿ, ಹೊಟ್ಟೆ ಕುಯ್ದ ಮಗುಗೊಂದು ಜೀವ ಕೊಡಿ ಅಂತ ಪವಿತ್ರವಾದ ಹೆಸರಿಟ್ಕೊಂಡಿರುವಂಥ ಸಿಸೇರಿಯನ್ ಸೆಕ್ಷನ್, ಸಿ ಸೆಕ್ಷನ್ನ ಇವತ್ತು ಇಷ್ಟೊಂದು ಅಪವಾದಗಳು ಕೇಳಿ ಬರ್ತಿರೋದು ನೋಡಿದರೆ ರಿಯಲಿ ಬೇಜಾರು ಅನಿಸುತ್ತೆ. ನಾನೊಬ್ಬ ಪ್ರೊಫೆಷನಲ್ ಮ್ಯಾನ್ ಆಗಿ, ಒಬ್ಬ ವೈದ್ಯನಾಗಿ, ನನ್ನ ಸಾಮಾಜಿಕ ಕಳಕಳಿ ಜವಾಬ್ದಾರಿ ಜನಗಳಿಗೆ ನಿಜವಾಗ್ಲೂ ಕೂಡ ಅವರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ನಾವು ಕೊಡಬೇಕು. ನಾನು MBBS ಓದುವಾಗ 1975 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಒಳಗೆ ಎಂಥ ವಂಡರ್ಫುಲ್ ಆಬ್ಸ್ಟೆಟ್ರಿಷಿಯನ್ ಇದ್ರೆ ಪಾತರಾಜಯ್ಯ ಅಂತ ದೇವರು ನಮಗೆ. ಅವರು ಕೃಷ್ಣಬಾಯಿ ಅಂತಿದ್ರು, ಇವರು ಇಲ್ಲ. ಅವತ್ತು ನಮಗೆ ಹೇಳೋರು ಅವರು ಡೆಲಿವರಿ ಅಂದರೆ ಏನು ಅಂತ ಎಷ್ಟು ಚೆನ್ನಾಗಿ ಹೇಳೋರು. ಅಂದರೆ ಈ ಆಬ್ಸ್ಟೆಟ್ರಿಷಿಯನ್ ಕೆಲಸ ಏನಂದರೆ ಮಾಸ್ಟರ್ಲಿ ಇನ್ಆಕ್ಟಿವ್ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ. ಒಂದು ಲೇಡಿ ಡೆಲಿವರಿಗೆ ಇದ್ದರೆ ಅಂದರೆ, ಅಮ್ಮ ನಿನ್ನ ಕೆಲಸ ಇಷ್ಟೇ, ಒಬ್ಬ ಆಬ್ಸ್ಟೆಟ್ರಿಷಿಯನ್ ಆಗಿ ಮಾಸ್ಟರ್ಲಿ ಹಾಕ್ಬಿಟ್ಟು ಮುಟ್ಟಕ್ಕೂ ಹೋಗಬೇಡ, ಸುಮ್ಮನೆ ನಿಂತ್ಕೋ. ಬಟ್ ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ, ಏನಾಗ್ತಾ ಇದೆ ತಾಯಿಗೆ, ತಾಯಿ ಹೊಟ್ಟೆಯೊಳಗಿರೋ ಮಗುಗೆ ಏನಾಗ್ತಾ ಇದೆ ಅದು ನಿನ್ನ ಗಮನದಲ್ಲಿ ಇಟ್ಕೋ ಅನ್ನೋರು. ಇದರಲ್ಲಿ ಎಷ್ಟು ಅರ್ಥ ಇದೆ ಅಂದರೆ, ಡೋಂಟ್ ಡೂ ಅನ್ನೆಸೆಸರಿ ಸಿಸೇರಿಯನ್ ಅಂತ. ಬಟ್ ಆ್ಯಸ್ ಎ ಡಾಕ್ಟರ್ ನಾನು ಹೇಳ್ತೀನಿ, ಸಿಸೇರಿಯನ್ ಈಸ್ ನಾಟ್ ಎ ಬ್ಯಾಡ್ ಆಪ್ರೇಷನ್. ಇಟ್ಸ್ ಎ ವೆರಿ ಗುಡ್ ಆಪ್ರೇಷನ್ ಪ್ರೊವೈಡೆಡ್ ಅದಕ್ಕೆ ಕರೆಕ್ಟ್ ಇಂಡಿಕೇಶನ್. ನಮ್ಮಲ್ಲಿ ಭಾಳ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸ್ ಸಿಕ್ಕಿ ವಾಟ್ ಆರ್ ದ ಇಂಡಿಕೇಶನ್ಸ್ ಫಾರ್ ಸಿಸೇರಿಯನ್ ಸೆಕ್ಷನ್, ಯಾವ ಮಾಡ್ತೀವಿ ಅಂದರೆ ಸುಲಭನಾಗಿ ಟ್ರಾನ್ಸ್ಫರ್ಸ್ ಲೈ ಆಫ್ ದಿ ಬೇಬಿ, ಬಿಗ್ ಬೇಬಿ, ಕಾರ್ಡ್ ರೌಂಡ್ ದ ನೆಕ್, ಇವೆಲ್ಲ ಬರುತ್ತೆ ಮುಂದೆ ಡಿಸ್ಕಷನಲ್ಲಿ. ಇಂಡಿಕೇಶನ್ಸ್ ಅಂತ ಇದ್ದು ಬರ್ತಾ ಬರ್ತಾ ಆಮೇಲೆ ನಾನು ಹೇಳ್ತೀನಿ ನಿಮಗೆ ಇವತ್ತು ಹೆಂಗೆ ಇಂಡಿಕೇಶನ್ಸು ಹೆಂಗೆ ಬರ್ತವೆ ಅಂತ. ಬಹಳ ಸಾರಿ ಡಾಕ್ಟ್ರನ್ನ ಬ್ಲೇಮ್ ಮಾಡಬೇಡಿ. ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ ಒಂದು ಡಾಕ್ಟ್ರು, ಲೇಡಿ ಡಾಕ್ಟ್ರು, ಸಚ್ ಎ ಲೈಸ್ ಲೇಡಿ, ಒಂದು ಬೋರ್ಡ್ ಹಾಕಿದ್ರು ನರ್ಸಿಂಗ್ ಹೋಮ್ ಮುಂದೆ, ನನ್ನ ಆಸ್ಪತ್ರೆಯಲ್ಲಿ ಇಫ್ ಇಟ್ ಈಸ್ ನಾರ್ಮಲ್ ಡೆಲಿವರಿ ಆರ್ ಸಿಸೇರಿಯನ್ ಸೆಕ್ಷನ್ ಮೈ ಚಾರ್ಜಸ್ ಆರ್ 50,000 ಅಂತ ಬೋರ್ಡ್ ಹಾಕಿದ್ರು. ಯಾಕಂದರೆ ಜನ ಸುಮ್ಮನೆ ಈ ಅಮ್ಮ ಜಾಸ್ತಿ ದುಡ್ಡು ಬರುತ್ತೆ ಅಂತ ಸಿಸೇರಿಯನ್ ಮಾಡ್ತಾಳೆ ಅನ್ಕೋಬೇಡಿ ನೀವು, ಹೆಂಗನ ಮಾಡಿ ನೀವು ಇಷ್ಟು. ನನ್ನ ಅಂದರೆ ಅಷ್ಟು ಬೋಲ್ಡ್ ಆಗಿ ಐ ಆಮ್ ನಾಟ್ ಡೂಯಿಂಗ್ ಅನ್ನೆಸರಿ ಸಿಸೇರಿಯನ್ ಅಂತ. ಯಾರನ್ನ ಅನ್ನೆಸರಿ ಸಿಸೇರಿಯನ್ ಮಾಡಿದರೆ ಡಾಕ್ಟರ್ ಕಡೆಯಿಂದ ಆದರೆ ಇಟ್ ಇಸ್ ಅನ್ಅಕ್ಸೆಪ್ಟಬಲ್. ಬಟ್ ಭಾಳ ಸಾರಿ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಹೆಂಗೆ ಅತ್ತೆ ಮಾವನಿಗೋಸ್ಕರ ಸಿಸೇರಿಯನ್ ಮಾಡ್ತೀವಿ, ಹೆಂಗೆ ಈ ಅಮ್ಮನಿ ಮಗ ಇಂಥ ತಾರೀಕು ಹುಟ್ಟಬೇಕು ಅಂತ ಸಿಸೇರಿಯನ್, ಅವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಇಷ್ಟಂತೂ ನಾನು ಬಿಗಿನಿಂಗ್ನಾಗ ಹೇಳಬಲ್ಲೆ, ಇಟ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಸರ್ಜರಿ, ಲೈಫ್ ಸೇವಿಂಗ್ ಸರ್ಜರಿ. ಅಮ್ಮನ ಜೀವ ಉಳಿಸ್ಲಿಕ್ಕೂ ಮಾಡ್ತೀವಿ, ಮಗುವಿನ ಜೀವ ಉಳಿಸ್ಲಿಕ್ಕೂ ಮಾಡ್ತೀವಿ. ಇದನ್ನು ನಾನು ಸಾಕಷ್ಟು ಸಾರಿ ಮಾಡಿದ್ದೀನಿ. ಇದನ್ನು ಮುಂದಿನ ಡಿಸ್ಕಷನ್ ಅಲ್ಲಿ ಇನ್ನು ಇನ್ನು ಶ್ವೇತಾ ಮೇಡಮ್,